ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆತನನ್ನ ಧರ ಎಳೆದುಕೊಂಡು ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಭಾರತ ವಶಕ್ಕೆ ಖತರ್ನಾಕ್ ಟೆರರಿಸ್ಟ್ ತಹವೂರ್ ರಾಣಾ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಎನ್ಐಎ ವಶಕ್ಕೆ. ಎನ್ಐಎ ಅಧಿಕಾರಿಗಳು ಕೆಲವೇ ಹೊತ್ತಿನಲ್ಲಿ ಕೆಲವೇ ಕ್ಷಣದಲ್ಲಿ ಭಾರತಕ್ಕೆ ಕರೆದುಕೊಂಡು ಬರ್ತಾರೆ. ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ. ಉಗ್ರ ತಹವೂರ್ ರಾಣಾ ಸ್ವಾಗತಕ್ಕೆ ತಿಹಾರ್ನ ಜೈಲು ಸಜ್ಜಾಗಿದೆ. ತಿಹಾರ್ ಜೈಲಿನಲ್ಲಿ ವಿಶೇಷ ಸೆಲ್, ಅಲ್ಲೇ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ತಿಹಾರ್ ಜೈಲಿನಲ್ಲೇ ಮೆಡಿಕಲ್ ಟೆಸ್ಟ್ ಆಗುತ್ತೆ, ವೈದ್ಯಕೀಯ ತಪಾಸಣೆ ಆಗುತ್ತೆ. ತಹವೂರ್ ರಾಣನನ್ನ ಭಾರತಕ್ಕೆ ಟ್ರಂಪ್ ಹಸ್ತಾಂತರ ಮಾಡಿದ್ದಾರೆ. ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವಿದು. ಪ್ರಧಾನಿ ನರೇಂದ್ರ ಮೋದಿಯವರು ಫೆಬ್ರವರಿಯಲ್ಲಿ ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ರು. ಆಗ ಈ ವಿಚಾರವಾಗಿ ಚರ್ಚೆ ಮಾಡಿದ್ರು. ಅಮೆರಿಕದ ಅಧ್ಯಕ್ಷರ ಜೊತೆಯಲ್ಲಿ ಈ ಕುರಿತಾಗಿ ಚರ್ಚೆ ಮಾಡಿದ್ರು. ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ರಾಣನನ್ನ ಭಾರತಕ್ಕೆ ಒಪ್ಪಿಸಬೇಕು ಅನ್ನೋ ವಿಚಾರವನ್ನ ಚರ್ಚೆ ಮಾಡಿದ್ರು. ಭಾರತಕ್ಕೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇತ್ತು. ಅದಾದ ನಂತರ ಈಗ ಈ ಹೊತ್ತಿಗೆ ಆತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಭಾರತಕ್ಕೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಕೊನೆಗೂ ಕೂಡ ಭಾರತಕ್ಕೆ ಕರೆದುಕೊಂಡು ಬರುವಲ್ಲಿ ಭಾರತದ ರಾಜತಾಂತ್ರಿಕತೆ, ಆ ಮೂಲಕ ಭಾರತ ಸಕ್ಸಸ್ ಆಗಿದೆ. ಇನ್ನಷ್ಟು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗಿರೀಶ್ ಲಿಂಗಣ್ಣ ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ ನಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭಾರತದ ರಾಜತಾಂತ್ರಿಕ ಅತಿ ದೊಡ್ಡ ಗೆಲುವಿದು. ತಾವು ಇದನ್ನ ಹೇಗೆ ನೋಡ್ತಾ ಇದ್ದೀರಿ ಸರ್? ಇದೊಂದು ಗೆಲುವು. ಒಳ್ಳೆ ಮೋದಿ ಅವರ ವಿಸಿಟ್ ಆದ್ಮೇಲೆ ಫೆಬ್ರವರಿಯಲ್ಲಿ ಟ್ರಂಪ್ ಅವ್ರನ್ನ ಭೇಟಿ ಮಾಡ್ಬೇಕಾದ್ರೆ ಟ್ರಂಪ್ ಅವ್ರಿಗೊಂದು ಪ್ರಾಮಿಸ್ ಮಾಡ್ತಾರೆ, ರಾಣಾ ಅವ್ರನ್ನ ಎಕ್ಸ್ಟ್ರಾಡಿಟೇಟ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಸೊ ಇದೊಂದು ಬಹುದೊಡ್ಡ ಗೆಲುವು ಟ್ರಂಪ್ ಬಂದ್ಮೇಲೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಭಾರತ ಬಹಳ ವರ್ಷಗಳಿಂದ ನಾವು ಇವನನ್ನ ಕರ್ಕೊಂಬರಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಕೋರ್ಟ್ ಅಲ್ಲಿ ನನಗೆ ತೊಂದರೆ ಕೊಡ್ತಾರೆ, ನಾನು ಪಾಕಿಸ್ತಾನಿ ಸೋಲ್ಜರ್ ಅಂತ ಹೇಳ್ಕೊಂಡು ಬಹಳ ದಿವಸಗಳ ಕಾಲ ತಳ್ಳಾಕಿದ. ಬಟ್ ಈಗ ಅವ್ರು ಫೆಬ್ರವರಿ ಮೇಲೆ ಮೋದಿ ವಿಸಿಟ್ ಆದ್ಮೇಲೆ ಈ ಒಂದು ಅವರು ಪ್ರಾಮಿಸ್ ಮಾಡ್ತಾರೆ, ಇವನನ್ನ ನಾವು ಭಾರತಕ್ಕೆ ನಾವು ಎಕ್ಸ್ಟ್ರಾಡಿಟೇಟ್ ಮಾಡ್ತೀವಿ, ಕಳ್ಸಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ನೋಡಿದ್ರೆ ಈ ಒಂದು ಏನಂತ ಹೇಳ್ತಾರೆ, ಈ ಒಂದು ಪ್ರೋಸೆಸ್ ನೋಡಿದ್ರೆ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಗಿರೀಶ್ ಸರ್, ಈಗ ಆತ ಅಮೆರಿಕಕ್ಕೂ ಕೂಡ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್. ಆತನನ್ನ 2009ರಲ್ಲಿ ಅಮೆರಿಕದ ಚಿಕಾಗೋ ಅಲ್ಲಿ ಆತನ ಬಂಧನ ಆಗುತ್ತೆ. ಹಾಗೆ ಭಾರತಕ್ಕೂ ಕೂಡ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಟೆರರ್ ಆತ. ಇದೆಲ್ಲ ಪ್ರೋಸೆಸ್ ಹೆಂಗಿರುತ್ತೆ ಸರ್? ನೋಡಿ ಏನಾಗುತ್ತೆ ಅಂದ್ರೆ 2009 ಅಲ್ಲಿ ಅವನು ಒಂದು ಈ ಹೆಡ್ಲಿ ಅಂತ ಇರ್ತಾನಲ್ಲ, ಡೇವಿಡ್ ಹೆಡ್ಲಿ ಅಂತ, ಅವನೊಂದು ಡಬಲ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಇರ್ತಾನೆ ಅಮೆರಿಕ ಮತ್ತೆ ಪಾಕಿಸ್ತಾನ್ ಮಧ್ಯೆ. ಅಂದ್ರೆ ಪಾಕಿಸ್ತಾನಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಇವನು ಅಮೆರಿಕನ್ಸ್ ಕೊಡ್ತಾ ಇದೀನಿ ಆ ತರ ನಂಬಿಸ್ತಾನೆ. ಆಮೇಲೆ DEA ಅಂತ ಇರ್ತದೆ, ಈ ಡ್ರಗ್ ರಿಲೇಟೆಡ್ ಮತ್ತೆ ಒಳಗಡೆ ಇರೋ ಇನ್ಫಾರ್ಮೇಶನ್, ಈ ಸೀಕ್ರೆಟ್ ಒಂದು ಇನ್ಫಾರ್ಮರ್ ತರ ಆಕ್ಟ್ ಮಾಡ್ತಾ ಇರ್ತಾನೆ ಅಮೆರಿಕಾದಲ್ಲಿ. ಬಟ್ ಹಾಗೆ ಅವನು ಪಾಕಿಸ್ತಾನ್ಗೂ ಅದೇ ತರ ಅವನು ಹೆಲ್ಪ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವನ್ ಪಾಸ್ಪೋರ್ಟ್ ಬಂದು ಅಮೆರಿಕನ್ ಪಾಸ್ಪೋರ್ಟ್ ಇರುತ್ತೆ. ಸೊ ಯಾರಿಗೂ ಅವನ ಮೇಲೆ ಪಾಕಿಸ್ತಾನಿ ಅನ್ನೋ ಒಂದು ಡೌಟೇ ಬರಲ್ಲ. ಅವ್ರ ತಂದೆ ಪಾಕಿಸ್ತಾನ್ ಅವನ್ ಇರ್ತಾನೆ, ಅವ್ರ ತಾಯಿ ಅಮೆರಿಕನ್ ಇರ್ತಾರೆ. ಬಟ್ ಇವ್ನು ನೋಡಕ್ಕೂ ಅಮೆರಿಕನ್ ತರಾನೇ ಇರ್ತಾನೆ. ಅವನ್ ಪಾಸ್ಪೋರ್ಟ್ ಅಲ್ಲಿ ಎಲ್ಲೂ ತಂದೆ ಹೆಸರು ಇರಲ್ಲ, ಬರೇ ತಾಯಿ ಹೆಸರು ಮಾತ್ರ ಅವ್ನು ತೋರಿಸ್ತಾ ಇರ್ತಾನೆ, ಅಮೆರಿಕನ್ ಅಂತ ತೋರಿಸ್ತಾ ಇರ್ತಾನೆ. ಇವನ್ ಏನ್ ಮಾಡ್ತಾನೆ, ಮುಂಬೈ ಅಟ್ಯಾಕ್ ನಂತರ ಇವನ್ ಏನ್ ಮಾಡ್ತಾನೆ, ಡೆನ್ಮಾರ್ಕ್ ಒಂದು ನ್ಯೂಸ್ ಏಜೆನ್ಸಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡ್ತಾನೆ. ಆ ನ್ಯೂಸ್ ಏಜೆನ್ಸಿ ಏನಕ್ಕೆ ಅಟ್ಯಾಕ್ ಮಾಡ್ತಾನೆ ಅಂದ್ರೆ, ಅವ್ರ ಪ್ರಾಫೆಟ್ ಮೊಹಮ್ಮದ್ ಅವ್ರನ್ನ ಒಂದು ಕಾರ್ಟೂನ್ ರೀತಿಯಲ್ಲಿ ಆ ತರ ಪಬ್ಲಿಷ್ ಮಾಡಿ ಒಂಥರ ಅವಮರ್ಯಾದೆ ತರ ಮಾಡ್ತಾರೆ. ಸೊ ಈ ಒಂದು ಕೋಪಕ್ಕೆ ಇವನ್ ಏನ್ ಮಾಡ್ತಾನೆ, ಡೆನ್ಮಾರ್ಕ್ ನ್ಯೂಸ್ ಏಜೆನ್ಸಿ ಮೇಲೆ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ 2009 ಅಲ್ಲಿ. ಆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅಂದ್ರೆ ಅಮೆರಿಕನ್ಸ್ ಇವನನ್ನ ಬಂಧಿಸ್ತಾರೆ. ಇವನ್ ಜೊತೆಗೆ ಇವನ್ ಫ್ರೆಂಡ್, ಇವನ್ ಕ್ಲೋಸ್ ಫ್ರೆಂಡ್, ಇವನ್ ಚೈಲ್ಡ್ಹುಡ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಅಂತ ಹೇಳ್ತಾರೆ ಇವನ್ನ, ಈ ರಾಣಾನು ಸಿಕ್ಕಾಕೋತಾನೆ. ಇವ್ರಿಬ್ರು ಸೇರಿ ಅವರು ಜೈಲಿಗೆ ಹಾಕ್ತಾರೆ. ಸೊ ಅವಾಗ ಹೆಡ್ಲಿ
ಒಪ್ಕೋತಾನೆ, ಇದು ನಾನು ಡೆನ್ಮಾರ್ಕ್ ಒಂದೇ ಅಲ್ಲ, ಈ ಮುಂಬೈ ಅಟ್ಯಾಕ್ ಅಲ್ಲೂ ನಾನು ಇದರಲ್ಲಿ ಭಾಗವಹಿಸಿದ್ದೆ ಅಂತ ಅವನು ಒಪ್ಕೋತಾನೆ, ಮುಂಬೈ ಅಟ್ಯಾಕ್ ಅಲ್ಲಿ. ಸೊ ಅವಾಗ ಅವನು ಏನೊಂದು ಇದು ಹೇಳ್ತಾನೆ ಅಂದ್ರೆ, ನಿಮ್ಗೆ ಎಲ್ಲಾ ಮಾಹಿತಿನೂ ಪಾಕಿಸ್ತಾನ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಕೊಡ್ತೀನಿ, ಬಟ್ ನನಗೆ ಯಾವತ್ತೂ ನನಗೆ ಭಾರತಕ್ಕೆ ಕಳ್ಸಿಕೊಡ್ಬಾರ್ದು, ಯಾಕಂದ್ರೆ ಅಲ್ಲಿ ನನಗೆ ಗಲ್ಲಿನ ಶಿಕ್ಷೆ ಆಗುತ್ತೆ. ಆದ್ರಿಂದ ನಾನು ಇಲ್ಲೇ ನಿಮ್ಗೆ ಯಾವ ತರ ಬೇಕಾದ್ರೂ ಸಹಾಯ ಮಾಡ್ತೀನಿ, ನನಗೆ ಇಲ್ಲೇ ಜೈಲಲ್ಲಿ ಉಳಿಸ್ಕೊಳ್ಳಿ ಅಂತ ಅವನು ಉಳ್ಕೊಂಡ್ಬಿಡ್ತಾನ ಜೈಲಲ್ಲಿ. ರಾಣಾನು ಹಾಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾನೆ. ಬಟ್ ರಾಣಾ ಜೊತೆ ಆ ಒಪ್ಪಂದ ಏನು ಮಾಡ್ಕೊಂಡಿರಲ್ಲ ಅಮೆರಿಕ. ಬಟ್ ಹೆಡ್ಲಿ ಜೊತೆ ಮಾತ್ರ ಒಪ್ಪಂದ ಮಾಡ್ಕೊಂಡು ಡೇವಿಡ್ ಹೆಡ್ಲಿನ ಇದುವರೆಗೂ ನಾವು ಕರ್ಕೊಂಬರಕ್ ಆಗ್ಲಿಲ್ಲ. ಸೊ ಅವನು ಅಲ್ಲೇ ಅಮೆರಿಕಲ್ಲಿ ಉಳ್ಕೊಂಡಿದ್ದಾನೆ. ರಾಣಾನ ಕರ್ಕೊಂಬರ್ತಾ ಇರೋದು ಅದೊಂದು ವಿಕ್ಟ್ರಿ ಅಂತ ಹೇಳ್ಬೋದು. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆತನನ್ನ ಧರ ಎಳೆದುಕೊಂಡು ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಭಾರತ ವಶಕ್ಕೆ ಖತರ್ನಾಕ್ ಟೆರರಿಸ್ಟ್ ತಹವೂರ್ ರಾಣಾ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಎನ್ಐಎ ವಶಕ್ಕೆ. ಎನ್ಐಎ ಅಧಿಕಾರಿಗಳು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ ಭಾರತಕ್ಕೆ ಕರೆದುಕೊಂಡು ಬರ್ತಾರೆ. ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ. ಉಗ್ರ ತಹವೂರ್ ರಾಣಾ ಸ್ವಾಗತಕ್ಕೆ ತಿಹಾರ್ನ ಜೈಲು ಸಜ್ಜಾಗಿದೆ. ತಿಹಾರ್ ಜೈಲಿನಲ್ಲಿ ವಿಶೇಷ ಸೆಲ್, ಅಲ್ಲೇ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ತಿಹಾರ್ ಜೈಲಿನಲ್ಲೇ ಮೆಡಿಕಲ್ ಟೆಸ್ಟ್ ಆಗುತ್ತೆ, ವೈದ್ಯಕೀಯ ತಪಾಸಣೆ ಆಗುತ್ತೆ. ತಹವೂರ್ ರಾಣಾನನ್ನ ಭಾರತಕ್ಕೆ ಟ್ರಂಪ್ ಹಸ್ತಾಂತರ ಮಾಡಿದ್ದಾರೆ. ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವಿದು. ಪ್ರಧಾನಿ ನರೇಂದ್ರ ಮೋದಿಯವರು ಫೆಬ್ರವರಿಯಲ್ಲಿ ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ರು. ಆಗ ಈ ವಿಚಾರವಾಗಿ ಚರ್ಚೆ ಮಾಡಿದ್ರು. ಅಮೆರಿಕದ ಅಧ್ಯಕ್ಷರ ಜೊತೆಯಲ್ಲಿ ಈ ಕುರಿತಾಗಿ ಚರ್ಚೆ ಮಾಡಿದ್ರು. ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ರಾಣನನ್ನ ಭಾರತಕ್ಕೆ ಒಪ್ಪಿಸಬೇಕು ಅನ್ನೋ ವಿಚಾರವನ್ನ ಚರ್ಚೆ ಮಾಡಿದ್ರು. ಭಾರತಕ್ಕೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇತ್ತು. ಅದಾದ ನಂತರ ಈಗ ಈ ಹೊತ್ತಿಗೆ ಆತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಭಾರತಕ್ಕೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಕೊನೆಗೂ ಕೂಡ ಭಾರತಕ್ಕೆ ಕರೆದುಕೊಂಡು ಬರುವಲ್ಲಿ ಭಾರತದ ರಾಜತಾಂತ್ರಿಕತೆ, ಆ ಮೂಲಕ ಭಾರತ ಸಕ್ಸಸ್ ಆಗಿದೆ. ಇನ್ನಷ್ಟು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗಿರೀಶ್ ಲಿಂಗಣ್ಣ ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ ನಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭಾರತದ ರಾಜತಾಂತ್ರಿಕ ಅತಿ ದೊಡ್ಡ ಗೆಲುವಿದು, ತಾವು ಇದನ್ನ ಹೇಗೆ ನೋಡ್ತಾ ಇದ್ದೀರಿ ಸರ್? ಇದೊಂದು ಗೆಲುವು ಒಳ್ಳೆ. ಮೋದಿ ಅವರ ವಿಸಿಟ್ ಆದ್ಮೇಲೆ ಫೆಬ್ರವರಿಯಲ್ಲಿ ಟ್ರಂಪ್ ಅವ್ರನ್ನ ಭೇಟಿ ಮಾಡ್ಬೇಕಾದ್ರೆ ಟ್ರಂಪ್ ಅವ್ರಿಗೊಂದು ಪ್ರಾಮಿಸ್ ಮಾಡ್ತಾರೆ, ರಾಣಾ ಅವ್ರನ್ನ ಎಕ್ಸ್ಟ್ರಾಡಿಟೇಟ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಸೊ ಇದೊಂದು ಬಹುದೊಡ್ಡ ಗೆಲುವು ಟ್ರಂಪ್ ಬಂದ್ಮೇಲೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಭಾರತ ಬಹಳ ವರ್ಷಗಳಿಂದ ನಾವು ಇವನನ್ನ ಕರ್ಕೊಂಬರಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಕೋರ್ಟ್ ಅಲ್ಲಿ ನನಗೆ ತೊಂದರೆ ಕೊಡ್ತಾರೆ, ನಾನು ಪಾಕಿಸ್ತಾನಿ ಸೋಲ್ಜರ್ ಅಂತ ಹೇಳ್ಕೊಂಡು ಬಹಳ ದಿವಸಗಳ ಕಾಲ ತಳ್ಳಾಕಿದ. ಬಟ್ ಈಗ ಅವ್ರು ಫೆಬ್ರವರಿ ಮೇಲೆ ಮೋದಿ ವಿಸಿಟ್ ಆದ್ಮೇಲೆ ಈ ಒಂದು ಅವರು ಪ್ರಾಮಿಸ್ ಮಾಡ್ತಾರೆ, ಇವನನ್ನ ನಾವು ಭಾರತಕ್ಕೆ ನಾವು ಎಕ್ಸ್ಟ್ರಾಡಿಟೇಟ್ ಮಾಡ್ತೀವಿ, ಕಳ್ಸಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ನೋಡಿದ್ರೆ ಈ ಒಂದು ಏನಂತ ಹೇಳ್ತಾರೆ, ಈ ಒಂದು ಪ್ರೋಸೆಸ್ ನೋಡಿದ್ರೆ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಗಿರೀಶ್ ಸರ್, ಈಗ ಆತ ಅಮೆರಿಕಕ್ಕೂ ಕೂಡ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್. ಆತನನ್ನ 2009ರಲ್ಲಿ ಅಮೆರಿಕದ ಚಿಕಾಗೋ ಅಲ್ಲಿ ಆತನ ಬಂಧನ ಆಗುತ್ತೆ. ಹಾಗೆ ಭಾರತಕ್ಕೂ ಕೂಡ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಟೆರರ್ ಆತ. ಇದೆಲ್ಲ ಪ್ರೋಸೆಸ್ ಹೆಂಗಿರುತ್ತೆ ಸರ್? ನೋಡಿ ಏನಾಗುತ್ತೆ ಅಂದ್ರೆ 2009 ಅಲ್ಲಿ ಅವನು ಒಂದು ಈ ಹೆಡ್ಲಿ ಅಂತ ಇರ್ತಾನಲ್ಲ, ಡೇವಿಡ್ ಹೆಡ್ಲಿ ಅಂತ, ಅವನೊಂದು ಡಬಲ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಇರ್ತಾನೆ ಅಮೆರಿಕ ಮತ್ತೆ ಪಾಕಿಸ್ತಾನ್ ಮಧ್ಯೆ. ಅಂದ್ರೆ ಪಾಕಿಸ್ತಾನಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಇವನು ಅಮೆರಿಕನ್ಸ್ ಕೊಡ್ತಾ ಇದೀನಿ ಆ ತರ ನಂಬಿಸ್ತಾನೆ. ಆಮೇಲೆ DEA ಅಂತ ಇರ್ತದೆ, ಈ ಡ್ರಗ್ ರಿಲೇಟೆಡ್, ಮತ್ತೆ ಒಳಗಡೆ ಇರೋ ಇನ್ಫಾರ್ಮೇಶನ್, ಈ ಸೀಕ್ರೆಟ್ ಒಂದು ಇನ್ಫಾರ್ಮರ್ ತರ ಆಕ್ಟ್ ಮಾಡ್ತಾ ಇರ್ತಾನೆ ಅಮೆರಿಕಾದಲ್ಲಿ. ಬಟ್ ಹಾಗೆ ಅವನು ಪಾಕಿಸ್ತಾನ್ಗೂ ಅದೇ ತರ ಅವನು ಹೆಲ್ಪ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವನ್ ಪಾಸ್ಪೋರ್ಟ್ ಬಂದು ಅಮೆರಿಕನ್ ಪಾಸ್ಪೋರ್ಟ್ ಇರುತ್ತೆ. ಸೊ ಯಾರಿಗೂ ಅವನ ಮೇಲೆ ಪಾಕಿಸ್ತಾನಿ ಅನ್ನೋ ಒಂದು ಡೌಟೇ ಬರಲ್ಲ. ಅವ್ರ ತಂದೆ ಪಾಕಿಸ್ತಾನ್ ಅವನ್ ಇರ್ತಾನೆ, ಅವ್ರ ತಾಯಿ ಅಮೆರಿಕನ್ ಇರ್ತಾರೆ. ಬಟ್ ಇವ್ನು ನೋಡಕ್ಕೂ ಅಮೆರಿಕನ್ ತರಾನೇ ಇರ್ತಾನೆ. ಅವನ್ ಪಾಸ್ಪೋರ್ಟ್ ಅಲ್ಲಿ ಎಲ್ಲೂ ತಂದೆ ಹೆಸರು ಇರಲ್ಲ, ಬರೇ ತಾಯಿ ಹೆಸರು ಮಾತ್ರ ಅವ್ನು ತೋರಿಸ್ತಾ ಇರ್ತಾನೆ, ಅಮೆರಿಕನ್ ಅಂತ ತೋರಿಸ್ತಾ ಇರ್ತಾನೆ.
Correct. ಇವನ್ ಏನ್ ಮಾಡ್ತಾನೆ, ಮುಂಬೈ ಅಟ್ಯಾಕ್ ನಂತರ ಇವನ್ ಏನ್ ಮಾಡ್ತಾನೆ, ಡೆನ್ಮಾರ್ಕ್ ಒಂದು ನ್ಯೂಸ್ ಏಜೆನ್ಸಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡ್ತಾನೆ. ಆ ನ್ಯೂಸ್ ಏಜೆನ್ಸಿ ಏನಕ್ಕೆ ಅಟ್ಯಾಕ್ ಮಾಡ್ತಾನೆ ಅಂದ್ರೆ, ಅವ್ರ ಪ್ರಾಫೆಟ್ ಮೊಹಮ್ಮದ್ ಅವ್ರನ್ನ ಒಂದು ಕಾರ್ಟೂನ್ ರೀತಿಯಲ್ಲಿ ಆ ತರ ಪಬ್ಲಿಷ್ ಮಾಡಿ ಒಂಥರ ಅವಮರ್ಯಾದೆ ತರ ಮಾಡ್ತಾರೆ. ಸೊ ಈ ಒಂದು ಕೋಪಕ್ಕೆ ಇವನ್ ಏನ್ ಮಾಡ್ತಾನೆ, ಡೆನ್ಮಾರ್ಕ್ ನ್ಯೂಸ್ ಏಜೆನ್ಸಿ ಮೇಲೆ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ 2009 ಅಲ್ಲಿ. ಆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅಂದ್ರೆ, ಅಮೆರಿಕನ್ಸ್ ಇವನನ್ನ ಬಂಧಿಸ್ತಾರೆ. ಇವನ್ ಜೊತೆಗೆ ಇವನ್ ಫ್ರೆಂಡ್, ಇವನ್ ಕ್ಲೋಸ್ ಫ್ರೆಂಡ್, ಇವನ್ ಚೈಲ್ಡ್ಹುಡ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಅಂತ ಹೇಳ್ತಾರೆ ಇವನ್ನ, ಈ ರಾಣಾನು ಸಿಕ್ಕಾಕೋತಾನೆ. ಇವ್ರಿಬ್ರು ಸೇರಿ ಅವರು ಜೈಲಿಗೆ ಹಾಕ್ತಾರೆ. ಸೊ ಅವಾಗ ಹೆಡ್ಲಿ ಒಪ್ಕೋತಾನೆ, ಇದು ನಾನು ಡೆನ್ಮಾರ್ಕ್ ಒಂದೇ ಅಲ್ಲ, ಈ ಮುಂಬೈ ಅಟ್ಯಾಕ್ ಅಲ್ಲೂ ನಾನು ಇದರಲ್ಲಿ ಭಾಗವಹಿಸಿದ್ದೆ ಅಂತ ಅವನು ಒಪ್ಕೋತಾನೆ, ಮುಂಬೈ ಅಟ್ಯಾಕ್ ಅಲ್ಲಿ. ಸೊ ಅವಾಗ ಅವನು ಏನೊಂದು ಇದು ಹೇಳ್ತಾನೆ ಅಂದ್ರೆ, ನಿಮ್ಗೆ ಎಲ್ಲಾ ಮಾಹಿತಿನೂ ಪಾಕಿಸ್ತಾನ್ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಕೊಡ್ತೀನಿ, ಬಟ್ ನನಗೆ ಯಾವತ್ತೂ ನನಗೆ ಭಾರತಕ್ಕೆ ಕಳ್ಸಿಕೊಡ್ಬಾರ್ದು, ಯಾಕಂದ್ರೆ ಅಲ್ಲಿ ನನಗೆ ಗಲ್ಲಿನ ಶಿಕ್ಷೆ ಆಗುತ್ತೆ. ಆದ್ರಿಂದ ನಾನು ಇಲ್ಲೇ ನಿಮ್ಗೆ ಯಾವ ತರ ಬೇಕಾದ್ರೂ ಸಹಾಯ ಮಾಡ್ತೀನಿ, ನನಗೆ ಇಲ್ಲೇ ಜೈಲಲ್ಲಿ ಉಳಿಸ್ಕೊಳ್ಳಿ ಅಂತ ಅವನು ಉಳ್ಕೊಂಡ್ಬಿಡ್ತಾನ ಜೈಲಲ್ಲಿ. ರಾಣಾನು ಹಾಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾನೆ. ಬಟ್ ರಾಣಾ ಜೊತೆ ಆ ಒಪ್ಪಂದ ಏನು ಮಾಡ್ಕೊಂಡಿರಲ್ಲ ಅಮೆರಿಕ. ಬಟ್ ಹೆಡ್ಲಿ ಜೊತೆ ಮಾತ್ರ ಒಪ್ಪಂದ ಮಾಡ್ಕೊಂಡು ಡೇವಿಡ್ ಹೆಡ್ಲಿನ ಇದುವರೆಗೂ ನಾವು ಕರ್ಕೊಂಬರಕ್ ಆಗ್ಲಿಲ್ಲ. ಸೊ ಅವನು ಅಲ್ಲೇ ಅಮೆರಿಕಲ್ಲಿ ಉಳ್ಕೊಂಡಿದ್ದಾನೆ. ರಾಣಾನ ಕರ್ಕೊಂಬರ್ತಾ ಇರೋದು ಅದೊಂದು ವಿಕ್ಟ್ರಿ ಅಂತ ಹೇಳ್ಬೋದು.